ಹಾಯ್ ಎಲ್ರಿಗೂ ನಮಸ್ಕಾರ. ಇದೇ ಸೆಪ್ಟೆಂಬರ್ 14ನೇ ತಾರೀಕು ಭಾನುವಾರ ಭಾರತ ವರ್ಸಸ್ ಪಾಕಿಸ್ತಾನ ಏಷ್ಯಾ ಕಪ್ ಟೂರ್ನಮೆಂಟ್ ನಡೀತಾ ಇದೆ ದುಬೈನಲ್ಲಿ. ಪಾಕಿಸ್ತಾನದ ಕೋಚ್ ಯಾರು ಗೊತ್ತಲ್ಲ, ನಮ್ಮ RCBಯ ಹಳೆ ಡೈರೆಕ್ಟರ್ ಮೈಕ್ ಹೆಸನ್ 2019ರಲ್ಲಿ ಟೀಮ್ನ ಡೈರೆಕ್ಟರ್ ಆಗಿ RCBಗೆ ಆಯ್ಕೆಯಾಗಿದ್ದರು. ಅದಾದಮೇಲೆ ಕೆಲವೊಂದೊಂದು ಪ್ರಮಾದಗಳನ್ನ ಮಾಡಿ ಟೀಮಿಂದ ಹೊರ ಇಡಬೇಕಾಯಿತು. ಅಂದರೆ ಇವ್ರ ಟರ್ಮ್ನಲ್ಲೇ ಯಜುವೇಂದ್ರ ಚಹಲ್ನ ಆಚೆ ಇಟ್ಬಿಟ್ಟು ವನದು ಹೊಸರಂಗನ ಒಳಗೆ ಕರ್ಕೊಬರ್ತಾರೆ. ಅದಕ್ಕೋಸ್ಕರನೇ ತುಂಬ ಒಂದು ಕ್ರಿಟಿಸಿಸಮ್ನ ಎದುರಿಸಿರ್ತಾರೆ. ಅದಾದಮೇಲೆ ಅವರ ಒಂದು ಆಡಳಿತದಲ್ಲೇ 4 ವರ್ಷಗಳಲ್ಲಿ 3 ಸಲ ಪ್ಲೇ ಆಫ್ನ ತಲುಪುತ್ತೆ RCB, ಆದರೆ ಕಪ್ ಹೊಡೆಯೋದಕ್ಕಾಗಿರಲ್ಲ. ಸದ್ಯಕ್ಕೆ ಅವರು ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಾಗಲಿ ಭಾರತದಲ್ಲಾಗಲಿ ಇಲ್ಲ, ಪಾಕಿಸ್ತಾನದ ಹೆಡ್ ಕೋಚ್ ಆಗಿದ್ದಾರೆ. ಪಾಕಿಸ್ತಾನ ರಾಷ್ಟ್ರೀಯ ತಂಡದ ಹೆಡ್ ಕೋಚ್ ಜೊತೆಗೆ ಇಸ್ಲಾಮಾಬಾದ್ ಯುನೈಟೆಡ್ ಅನ್ನೋ ಒಂದು ಪಾಕಿಸ್ತಾನಿ ಲೀಗ್ನ ಇಸ್ಲಾಮಾಬಾದ್ ಯುನೈಟೆಡ್ ಅನ್ನೋ ಒಂದು ಕೋಚ್ ಸಹ ಆಗಿದ್ದಾರೆ. ಇಸ್ಲಾಮಾಬಾದ್ ಯುನೈಟೆಡ್ನ ಕೋಚ್ ಆಗಿರಬೇಕಾದ್ರೆ ಇವರು RCB ಬಗ್ಗೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಪಾಕಿಸ್ತಾನಿ ಕ್ರಿಕೆಟರ್ಸು ಯೂಟ್ಯೂಬರ್ಸು ಇವ್ರ ಮೇಲೆ ಬ್ಲೇಮ್ ಮಾಡಿದರು. ಇವ್ರು ಕೆಲಸ ಮಾಡ್ತಾ ಇರೋದು ಪಾಕಿಸ್ತಾನಿ ಪ್ರೀಮಿಯರ್ ಲೀಗಲ್ಲಿ ಇಸ್ಲಾಮಾಬಾದ್ ಯುನೈಟೆಡ್ನ ಕೋಚ್ ಆಗಿ, ಆದರೆ ಇವ್ರು ವಿಡಿಯೋ ಮಾಡ್ತಾ ಇರೋದು RCB ಬಗ್ಗೆ. ಯಾಕೆ ಈ ಥರ ಎಲ್ಲರಿಗೂ PSL ಅಂತ ಅಂದರೆ ಅಷ್ಟೊಂದು ಇಗ್ನೋರ್ ಅಂತ ಹೇಳ್ಬಿಟ್ಟು ಅಲ್ಲಿರೋ ಕ್ರಿಕೆಟರ್ಸ್ ಆಗ್ಬೋದು, ಅಲ್ಲಿರೋ ಎಕ್ಸ್ ಕ್ರಿಕೆಟರ್ಸು, ಅಲ್ಲಿರೋ ಯೂಟ್ಯೂಬರ್ಸು ಇವ್ರ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು. ಯಾಕೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಬಗ್ಗೆ ತೋರಿಸ್ಬೇಕು, PSL ಬಗ್ಗೆ ಯಾಕೆ ಮಾತಾಡಬಾರ್ದು ನೀವು ಅಂತ ಹೇಳ್ಬಿಟ್ಟು. ಅವ್ರ ಕೆಲಸ ಇಸ್ಲಾಮಾಬಾದ್ ಯುನೈಟೆಡ್ ಬಗ್ಗೆ ಕೋಚ್ ಮಾಡೋದು, ಅವ್ರು ಅದನ್ನು ಬಿಟ್ಬಿಟ್ಟು RCB ಬಗ್ಗೆ ಮಾತಾಡ್ತಾಯಿದ್ರು. ಈಗ ಅದೆಲ್ಲ ವಿಚಾರ ಅಲ್ಲ. ಬಟ್ ಇವಾಗ ಮತ್ತೆ ತಿರ್ಗಾ ಅವ್ರು ಇವಾಗ ಪಾಕಿಸ್ತಾನ ರಾಷ್ಟ್ರೀಯ ತಂಡದ ಕೋಚ್ ಆಗಿದ್ದಾರೆ. ಬಾಬರ್ ಅಜಮ್, ಮೊಹಮ್ಮದ್ ರಿಜ್ವಾನ್ ಥರದ ದೊಡ್ಡ ದೊಡ್ಡ ಹೆಸರುಗಳನ್ನೆಲ್ಲ ಬಿಟ್ಟು ಹೊಸ ತಂಡ ಕಟ್ತೀನಿ, ಹೊಸ ತಂಡದ ಮುಖಾಂತರ ನಾನು ಗೆಲ್ತೀನಿ ಅಂತ ಹೊಸ ಹುಮ್ಮಸ್ಸನ್ನು ತೋರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಿನ್ನೆ ಒಂದು ಪ್ರೆಸ್ ಮೀಟಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನದ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ದಾರೆ. ಕ್ರಿಕೆಟ್ ಜಗತ್ತಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನದಷ್ಟು ದೊಡ್ಡ ರೈವಲ್ರಿ ಇನ್ನೊಂದು ಇಲ್ಲ, ಅಂದರೆ ಅವೆರಡೂ ಎಮೋಷನಲಿ ಅಟ್ಯಾಚ್ ಆಗಿರುವಂಥ ಗೇಮ್ಗಳು ಅನ್ನೋ ಥರ ಮಾತಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಗೇಮ್ ಯಾವುದೂ ಇಲ್ಲ ಅನ್ನೋ ಥರ ಮಾತಾಡಿದ್ದಾರೆ ಕ್ರಿಕೆಟಲ್ಲಿ. ಹಾಗೆ ಇದೆರಡು ತಂಡಗಳ ಬಗ್ಗೆ ಮಾತಾಡ್ತಾ ಭಾರತ ಕರೆಂಟ್ಲಿ ವರ್ಲ್ಡ್ ಚಾಂಪಿಯನ್ ಆಗಿರ್ಬೋದು, ನಂಬರ್ 1 T20 ಸೈಡ್ ಆಗಿರ್ಬೋದು ವರ್ಲ್ಡಲ್ಲಿ, ಆದರೆ ನಮ್ಮ ಕಡೆ 5 ಜನ ಸ್ಪಿನ್ನರ್ಸ್ಗಳಿದ್ದಾರೆ ಅಂತೇಳ್ಬಿಟ್ಟು ಭಾರತ ತಂಡಕ್ಕೆ ಒಂದು ಟಾಂಟ್ನ ಕೊಟ್ಟಿದ್ದಾರೆ. ಮೊಹಮ್ಮದ್ ನವಾಜು ವರ್ಲ್ಡ್ಗೆ ನಂಬರ್ 1 ಸ್ಪಿನ್ನರು, ಅಬ್ರಾರು ಸೂಫಿಯಾನೋ ಅವರಿಗೆ ಬ್ಯಾಕಪ್ ಮಾಡ್ತಾ ಇದ್ದಾರೆ. ಅವರು ಇಂಡಿಯಾ ವಿರುದ್ಧ ಆಟ ಆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಅಯ್ಯೂಬ್ ಟಾಪ್ 10 ಆಲ್ರೌಂಡರ್ಗಳಲ್ಲಿ ಒಬ್ಬರಾಗಿದ್ದಾರೆ ಇಡೀ ವರ್ಲ್ಡಲ್ಲಿ ಅಂತಲೂ ಹೇಳಿದ್ದಾರೆ. ಹಾಗೆಯೇ ಸಲ್ಮಾನ್ ಅಲಿ ಹಾಗ ಒಬ್ಬ ಟೆಸ್ಟ್ ಸ್ಪಿನ್ನರ್ ಆಗಿರೋದ್ರಿಂದ ಅವರು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಈ 5 ಜನ ಭಾರತಕ್ಕೆ ಕಂಟಕ ಆಗಲಿದ್ದಾರೆ ಅಂತೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೀಡಿಯಾದವ್ರ ಹತ್ರ. ಇನ್ನು ಬ್ಯಾಟಿಂಗ್ ಬಗ್ಗೆನೂ ವಿಪರೀತ ಕಾನ್ಫಿಡೆಂಟ್ ಆಗಿದ್ದಾರೆ. ಯಾರ್ಯಾರಿದ್ದಾರೋ ಒಬ್ಬರು ಗೊತ್ತಿರೋ ಹೆಸರುಗಳು ಒಬ್ಬರು ಇಲ್ಲ, ರಿಜ್ವಾನ್ ಆಗಲಿ ಬಾಬರ್ ಆಗಲಿ ಯಾರೂ ಇಲ್ಲ. ನಮ್ಮ ಬ್ಯಾಟಿಂಗ್ ಲೈನಪ್ ತುಂಬಾ ಚೆನ್ನಾಗಿದೆ, ಈ ಸಲ ನಾವು ಭಾರತನ ಹೊಡಿತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಅವರಿದ್ದಾರೆ. ಸೆಪ್ಟೆಂಬರ್ 14ನೇ ತಾರೀಕು ಭಾನುವಾರದವರೆಗೂ ಕಾಯಬೇಕು, ಅದೇನಾಗುತ್ತೆ ಅಂತ ರಿಸಲ್ಟ್ನ ತಿಳ್ಕೊಳ್ಳೋದಕ್ಕೋಸ್ಕರ. ಇದು ಹಸನ್ ಮೈಕ್ ಅವರ ಒಂದು ಪ್ರೆಸ್ ಕಾನ್ಫರೆನ್ಸ್ನ ಒಂದು ಚಿಕ್ಕ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಕ್ರಿಕೆಟ್ ಹಾಗೂ ಕಬಡ್ಡಿ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಥ್ಯಾಂಕ್ ಯು.